ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಧನ್ಯವಾದ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನೆನ್ನೆ ಮೊನ್ನೆ ದೀಪಾವಳಿ ಹಬ್ಬ ಆಯ್ತು, ಎಲ್ಲರೂ ಕೂಡ ಪಟಾಕಿ ಹೊಡೆದು ಖುಷಿಯಾಗಿ ಎಲ್ಲರೂ ಹಬ್ಬ ಆಚರಿಸಿದ್ದೀರಾ. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿ BTA ಅಂತ ಏನ್ ಹೇಳ್ತೀವಿ, ಸೊ ಆ ಟೀಮಿಂದ ಸಂಸ್ಥಾಪಕರಾದಂತಹ ಸತ್ಯನಾರಾಯಣ್ ಸರ್ ಇರ್ಬೋದು, ಅನು ಮೇಡಮ್ ಇರ್ಬೋದು, ಮತ್ತೆ ಕರ್ನಾಟಕದಾದ್ಯಂತ ಯಾರ್ಯಾರು ಇದ್ದೀರಾ BTA ಮೆಂಬರ್ಸ್, ಅವರು ನಮ್ಮ ಆಶ್ರಮದಲ್ಲಿರುವಂತಹ ನಮ್ಮ ರುದ್ರ ಇರ್ಬೋದು, ನಮ್ಮ ಆಶ್ರಮದಲ್ಲಿರುವಂತಹ ರುದ್ರರು ತುಂಬಾ ಜನ ಇದ್ದಾರೆ, ನಿಮ್ಗೆ ಗೊತ್ತು, ನೋಡಿರ್ತೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀರಾ. ಇದರಿಂದ ನಮ್ಮ ಆಶ್ರಮದಲ್ಲಿರುವಂತ ಎಲ್ಲರಿಗೂ ಕೂಡ ಒಂದು ಹೊತ್ತಿನ ಊಟಕ್ಕಾಗ್ಲಿ ಅಥವಾ ಒಂದು ಸ್ವಲ್ಪ ದಿನ ಊಟಕ್ಕೆ ಇದು ತುಂಬಾ ಸಹಾಯ ಆಗಿದೆ. ಸೊ ಆದ್ರಿಂದ ದೇವರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ನಿಮ್ಮ ವ್ಯಾಪಾರಗಳು ಉದ್ಯಮಗಳು ಇನ್ನ ಚೆನ್ನಾಗಿ ನಡೀಲಿ, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯ ಎಲ್ಲರೂ ಚೆನ್ನಾಗಿರ್ಲಿ, ಮುಂದೆ ಇನ್ನೂ ಹೆಚ್ಚಿನ ದೇವರು ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ, ನಿಮ್ಮೆಲ್ಲರಿಗೂ ನಮ್ಮ ಆಶ್ರಮದ ಪರವಾಗಿ, ನಮ್ಮಿಬ್ಬರ ವೈಯಕ್ತಿಕವಾಗಿ ಪರವಾಗಿ ನಾವು ಇಲ್ಲಿಂದನೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ನೂರಾರು ಜನಕ್ಕೆ ನಾವು ಈ ತರ ಒಂದು ಕಾರ್ಯವನ್ನ, ಸಮಾಜ ಸೇವೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ನಮ್ ಜೊತೆ ಕೈ ಜೋಡಿಸ್ತೀರಂತ ಅನ್ಕೊಂಡಿದೀವಿ. ಇದರಿಂದ ಒಂದ್ ಅರ್ಥ ಆಗುತ್ತೆ, ಬಿಸ್ನೆಸ್ ಟೈಕೂನ್ ಅಕಾಡೆಮಿ ನಾಟ್ ಓನ್ಲಿ ವರ್ಕಿಂಗ್ ಫಾರ್ ಬಿಸ್ನೆಸ್ ಓನರ್ಸ್, ಅವರ ಗ್ರೋತ್ ಅಷ್ಟೇ ವರ್ಕ್ ಮಾಡ್ತಾ ಇಲ್ಲ. ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಇಸ್ ವರ್ಕಿಂಗ್ ಫಾರ್ ಸರ್ವಿಸ್ ಆಲ್ಸೋ ಅಂತ ಹೇಳ್ಬಿಟ್ಟು, ಬಿಕಾಸ್ ಎಷ್ಟೊಂದು ಸರ್ವಿಸ್ ಕೊಡ್ತಾ ಇದ್ದಾರೆ, ಎಷ್ಟೊಂದು ಓಲ್ಡ್ ಏಜ್ ಹೋಮ್ಗೆ ಡೊನೇಷನ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಗುಡ್ ಕಾಸ್ ಅಂತಾನೆ ಹೇಳ್ಬಹುದು. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ವಿ ಲವ್ BTA ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು.